ಅರ್ಜುನ್ ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ. ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು, ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ? ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ಹೇಳಿ? ನಾನು ಸರ್ ಮೈಸೂರಲ್ಲಿದ್ದರು, ಮೈಸೂರಿಗೆ ಕರೆದಿದ್ರು, ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ನೋಡಿ, ಇನ್ನೂ ಏನೋ ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ. ಸ್ಪೋರ್ಟ್ಸ್ ಇವೆಂಟ್ ಇಂದ ಬಂದಂಗೆ. ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್, ಆ್ಯಕ್ಟರ್. ಅವರು ಆ್ಯಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು. ಜೊತೇಲಿ ಒಂದು ಒಳ್ಳೆ ರಸಮು ರೈಸು ಕೊಟ್ಟರು. ಕ್ಲೈಮ್ಯಾಕ್ಸ್ಗೆ ಬೋಲ್ಡ್ ಆಗೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾಂಡ್ರಿ ಕತೆ ಹೇಳಿದ್ರು, ವೆರೈಟಿಯಾಗಿ ಕತೆ ಹೇಳಿದ್ರು, ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್. ಅದನ್ನ ಪಿಕ್ಚರು ಮಾಡಿಬಿಟ್ಟಿದ್ರು. ಇದನ್ನ ತೋರಿಸಿ ಓಕೆನಾ ಇದು ಅಂದ್ರು. ಅಂದ್ರೆ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ ಅದೇ ನಾನು ಹೇಳಿದ್ದು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ. ಅದೇ ಈ ಥರ ಅಟೆಂಪ್ಟ್ಸ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡ್ಬೇಕು ಆ್ಯಕ್ಚುಲಿ. ಇನ್ನೂ ಸರ್ ನನ್ನ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು. ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಳ್ಳಿ ಅಂತ. ಸರ್ ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ತರ ಬಂದಿರಬೇಕು, ಅದೇ ತರ ಬಂದಿದೆ ಪಿಕ್ಚರ್. ನೀವು ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು. ಆ ಥರ ಹೇಳಿದ್ರೆ ಕತೆ ಒಂದು ಸಲಿಗೆ ಅಷ್ಟೇ ಅಂತ ಇದು ಮಾಡಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ ಹತ್ತೋ ತನಕ ಏನು ಈ ಕತೆ ಹಿಂಗಿದೆ ಅಂತ ಮನೆಗೆ ಬಂದಮೇಲೆ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು. ಒಂದೊಂದು ಒಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ. 3 ಜನ ಆ್ಯಕ್ಟಿಂಗು ಅಲ್ಲೇ ಮಾಡಿಬಿಟ್ರು. 3 ಜನ ಆ್ಯಕ್ಟಿಂಗು ಒಂದೇ ಕಥೆಯಲ್ಲಿ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ಥರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ ಅಂತ. ರಮೇಶ್ ರೆಡ್ಡಿ ಮಾಡಿದ್ದೀನಿ ಅಂದರೆ ಅವ್ರು ಏನು ಹೇಳೋರು ಅಷ್ಟೇ ಮಾಡಿದ್ದೀನಿ ನಾನು. ಅವರು ಇವನ್ ಡೈಲಾಗ್ ಹಿಂಗೆ ಹೇಳಬೇಕು, ಹಿಂಗೆ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲು. ಎಲ್ಲರೂ ಮಿಮಿಕ್ರಿ ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ. ಉಪ್ಪಿ ಸರ್ ಪರ್ಫೆಕ್ಟ್. ನಾನು ಫಸ್ಟ್ ಟೈಮ್ ಕೇಳಿದ ನಿಜವಾಗ್ಲೂ ಐ ವಾಸ್ ಸ್ಟಂಡ್. ಇಷ್ಟೇ ಇದೆ DKD ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು, ಹೂ ಇಸ್ ದಿಸ್ ಗಾಯ್, ಮೈ ಗಾಡ್, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ಆರ್ಡಿನರಿಯಾಗಿ ಯಾರು ಬಂದು ಸೀರಿಯಸ್ ಆಗಿ ಕಥೆ ಇರಲಿಲ್ಲ, ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸ್ತು. ಇವ್ರ ಪಾತ್ರನ, ನನ್ನ ಪಾತ್ರನ, ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ಡ್ ವೆರಿ ಬ್ರಿಲಿಯಂಟ್ಲಿ. ಆ ಬ್ರಿಲಿಯನ್ಸಿನೇ ಮತ್ತೆ ಇಲ್ಲಿವರೆಗೂ ತಗೊಂಬಂದಿರೋದು. 100% ಇರುತ್ತೆ ಸರ್. ಶಿವಣ್ಣ ರಮೇಶ್ ರೆಡ್ಡಿ ಅವರೇ ಸರ್, ಶಿವಣ್ಣ ಸರ್ ಇಲ್ಲಿ ಮೈ ಗಾಡ್, ಥ್ಯಾಂಕ್ ಯು ಸರ್. ಇಲ್ಲಿ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸೋಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು. ಅಲ್ಲಿ ಗೊತ್ತಾಗಲಿಲ್ಲ ಏನಂದರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ. ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ. ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆ ಗತ್ತು ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ಉಪೇಂದ್ರ ನೀವೇ ಸರ್, ನಿಮ್ಮ ಪಾತ್ರ ಅಂದರೆ ಏನು ಹೇಳ್ಬೋದು ಅಂದರೆ ಅದ ನಿಮ್ಮ ಪಾತ್ರ ಹೇಗಿರುತ್ತೆ, ರಿಯಾಲಿಟೀಸ್ ಆಫ್ ಲೈಫ್. ಅಣ್ಣ ಅವ್ರನ್ನೇ ನೋಡ್ಬೋದಾ ನಾವು ಅಂತ. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ವೇಲೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀನಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದರಲ್ಲೂ ಅಷ್ಟೇ ರಿಯಾಲಿಟಿ, ಫ್ಯಾಕ್ಟ್ಸು, ನಿಜ ಇದೆ. ಹ್ಞೂ ಸರ್.